ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗಲಿದೆ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳನ್ನ ನಡೆಸಲಾಗುತ್ತೆ. ಈಗಾಗಲೇ ಎರಡೆರಡು ಬಾರಿ ಸಭೆಗಳನ್ನ ಕೂಡ ನಡೆಸಲಾಗಿರುವಂತದ್ದು. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾರಂಭದಿಂದಲೂ ಕೂಡ ಜಾತಿ ಗಣತಿ ವಿಚಾರ ಬಹಳಷ್ಟು ಚರ್ಚೆಗೆ ಕೂಡ ಕಾರಣವಾಗ್ತಾ ಇರುವಂತದ್ದು. ಏನು ಅಂತ ಹೇಳಿ ಇನ್ನೂ ಕೂಡ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಇದು ಮೊದಲನೇದೇನಲ್ಲ, ಸಭೆ ಮಾಡ್ತಾ ಇರುವಂತದ್ದು ಮೊದಲನೇ ವಿಚಾರ ಏನಲ್ಲ. ಜಾತಿ ಗಣತಿ ವರದಿ ಯಾವಾಗ ಬಂತು, ಸಿದ್ದರಾಮಯ್ಯ ಅವರ ಕೈಗೆ ಸೇರ್ತೋ, ಅನಂತರವಾಗಿ ಸಚಿವ ಸಂಪುಟ ಸಭೆಯನ್ನ ಕರೆದ್ರು, ಅದಾದ್ಮೇಲೆ ಇನ್ನೊಂದ್ಸಲ ಸಭೆ, ಆ ಮೊದಲನೇ ಸಭೆಯಲ್ಲಿ ಅದು ಎಲ್ಲ ವರದಿ ಏನಿತ್ತು ಎಲ್ಲರಿಗೂ ಕೂಡ ಹಂಚಿಕೆ ಮಾಡ್ಲಾಯ್ತು. ಎಲ್ಲ ಓದ್ಕೊಂಡು ಬನ್ನಿ, ಸ್ಪೆಷಲ್ ಕ್ಲಾಸ್ ಇದೆ, ಎಲ್ಲ ಓದ್ಕೊಂಡು ಬನ್ನಿ, ಆಮೇಲೆ ಅದನ್ನ ಡಿಸೈಡ್ ಮಾಡೋಣ ಏನ್ ಮಾಡಬೇಕು ಬೇಡ ಅಂತ ಹೇಳಿ. ಸೊ ಸೆಕೆಂಡ್ ಸಭೆ ಕರೆದಾಗ್ಲೂ ಕೂಡ ಅಲ್ಲಿ ಒಮ್ಮತವಾದಂತಹ ನಿರ್ಣಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಲ್ಲೇ ನಾಯಕರ ನಡುವೆ ಕೂಡ ಇನ್ನೂ ಕೂಡ ಅಲ್ಲೇ ಮುಸುಕಿನ ಗುದ್ದಾಟಗಳು ಆಗ್ತಾ ಇದೆ. ಏನಾಗುತ್ತೆ, ವರದಿ ಏನಾದ್ರೂ ಬಿಡುಗಡೆ ಆದ್ರೆ ಬೇಡಪ್ಪ ಅನ್ನುವಂತಹ ಅವರಲ್ಲೇ ಒಂದ್ ರೀತಿಯಾದಂತಹ ಗೊಂದಲಗಳು, ಚರ್ಚೆಗಳು ಕಾರಣವಾಗ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ ನೋಡಿ. ಇದು 3ನೇ ಸಭೆ. ಇದು ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಆರಂಭ ಆಗಲಿದೆ ಈ ಒಂದು ಸಭೆ. ಸೊ ಈ ಒಂದು ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳನ್ನ ಕೂಡ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸೊ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಯ ಬಗ್ಗೆ ಕೂಡ ಪ್ರಸ್ತಾಪ ಇರುವಂತದ್ದು. ಒಂದು ಕಡೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿಲ್ಲ ಇನ್ನು ಎಷ್ಟು ಸಭೆಗಳನ್ನ ಕರೆಯಲಾಗುತ್ತೆ ಇದ್ರ ಬಗ್ಗೆ ಅಂತ. ಯಾಕಂದ್ರೆ ಬಹಳಷ್ಟು ಗಂಭೀರವಾದಂತಹ ವಿಚಾರ ಇದು. ಜಾತಿ ಗಣತಿ ವರದಿ ಏನು ಬಂದಿದೆ, ಸೊ ಇದು ಗಂಭೀರವಾದಂತಹ ವಿಚಾರ ಆಗಿರೋದ್ರಿಂದಾಗಿ ಅದರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈಗಾಗಲೇ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯದ ನಡುವೆ ಈಗಾಗಲೇ ಬೇಡ ಈ ವರದಿಯನ್ನ ಬಿಡುಗಡೆ ಮಾಡುವಂಥದ್ದು, ಅಥವಾ ಎಷ್ಟು ವೈಜ್ಞಾನಿಕ ಅಥವಾ ಪಾರದರ್ಶಕವ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಗೊಂದಲಕ್ಕೆ, ಅಥವಾ 10 ವರ್ಷಗಳಾಗಿದೆ ಈಗ ವರದಿಯ ಬಿಡುಗಡೆಯ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು. ಜೊತೆಗೆ ಹಲವಾರು ಗಂಭೀರ ಆರೋಪವನ್ನ ಕೂಡ ಈಗಾಗಲೇ ವಿಪಕ್ಷಗಳು ಕೂಡ ಮಾಡ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅದೊಂದು ತಲೆನೋವು ರೀತಿಯಾಗಿ ಅದು ಪರಿಣಮಿಸಿದೆ. ಯಾಕೆಂತಂದ್ರೆ ಈಗಾಗಲೇ ರಾಷ್ಟ್ರೀಯ ನಾಯಕರು ಹೇಳಿರೋದ್ರಿಂದಾಗಿ ಜಾತಿ ಗಣತಿ ವರದಿ ಬಿಡುಗಡೆ ಆಗಬೇಕು ಅನ್ನುವಂತಹ ನಿಲುವನ್ನ ಈಗಾಗಲೇ ರಾಷ್ಟ್ರೀಯ ನಾಯಕರು ಅದು ತಾಳಿರೋದ್ರಿಂದಾಗಿ ಸೊ ಅದು ಪ್ರಶ್ನೆ ಆಗಿದೆ, ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಸಚಿವ ಸಂಪುಟ ಸಭೆಯನ್ನ ಕರೆದು ಅಲ್ಲಿ ಸಚಿವರು ಏನ್ ಕೊಡ್ತಾರೆ ಮಾಹಿತಿಗಳನ್ನ ಅಥವಾ ಏನ್ ಸಲಹೆ ಸೂಚನೆಗಳು ಎಲ್ಲವನ್ನು ಕೂಡ ಒಮ್ಮತದಲ್ಲೇ ತೀರ್ಮಾನವನ್ನ ಮಾಡ್ಲಿಕ್ಕಾಗಲ್ಲ ಒಬ್ರೆ. ಸೊ ಎಲ್ಲರೂ ಕೂಡ ಸೇರ್ಕೊಂಡು ಒಮ್ಮತದಿಂದ ತೀರ್ಮಾನವನ್ನ ಮಾಡಬೇಕಾಗತ್ತೆ, ಎಲ್ಲರ ಒಂದು ಸಲಹೆಗಳನ್ನ ಕೂಡ ಪಡೆದುಕೊಳ್ಬೇಕಾಗತ್ತೆ. ಸೊ ಏನ್ ಡಿಸೈಡ್ ಆಗತ್ತೆ ಅಥವಾ ಏನು ಇದು ಸಮಸ್ಯೆಗಳಿಗೆ ಕಾರಣ ಆಗಬಹುದು, ಮುಂದೆ ಅಕಸ್ಮಾತ್ ಏನಾದ್ರೂ ತೊಂದರೆಗಳು ಉದ್ಭವ ಆಗತ್ತಾ, ಅದನ್ನ ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡಬೇಕಾಗತ್ತೆ ಅಥವಾ ಅದನ್ನ ಯಾವ ರೀತಿಯಾಗಿ ನಿವಾರಿಸಿಕೊಳ್ಬೇಕಾಗತ್ತೆ, ಏನ್ ಸಮಸ್ಯೆಗಳು ಇಲ್ಲಿಯವರೆಗೂ ಕೂಡ ಉದ್ಭವ ಆಗಿದೆ, ಈಗ ಜಾತಿ ಗಣತಿ ವರದಿ ಬಂದಾಗಿನಿಂದ ಕೂಡ ಏನ್ ಸಮಸ್ಯೆಗಳನ್ನ ಈಗಾಗಲೇ ಎದುರಿಸ್ತಾ ಇದ್ದಾರೆ, ಅಥವಾ ಮುಂದೆ ಬರುವಂತಹ ಅಥವಾ ಮುಂಬರುವಂತಹ ಸಮಸ್ಯೆಗಳು ಏನಿರಬಹುದು ಅನ್ನುವಂತಹ ಸಲುವಾಗಿ ಇವತ್ತು ಮತ್ತೊಂದು ಬಾರಿ ನೋಡಿ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಒಂದು ಕಡೆ ಜಾತಿ ಗಣತಿ ವರದಿಯ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ಮಾಡಲಾಗುತ್ತೆ, ಮತ್ತೊಂದು ವಿಚಾರದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಅದು ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಯ ಬಗ್ಗೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಈಗಿನ ವಿಚಾರವಲ್ಲ. ಈ ಹಿಂದೆ ಕೂಡ ಬಹಳಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಅವರು ಟ್ರೈ ಮಾಡಿದ್ರು, ಹೆಸರನ್ನ ಬದಲಾವಣೆ ಮಾಡಬೇಕು, ಆ ಕ್ರೆಡಿಟ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೊಂದಿರುವಂತದ್ದು. ಸೊ ನನ್ನ ಒಂದು ಅಧಿಕಾರದ ಕಾಲಘಟ್ಟದಲ್ಲೇ ಆಗಬೇಕು, ಅಥವಾ ಇನ್ಯಾರಾದ್ರೂ ಕ್ರೆಡಿಟ್ ಅನ್ನ ತಗೊಂಡ್ರೆ ಬೇಡ, ರಾಮನಗರವನ್ನ ಕಂಪ್ಲೀಟ್ ಆಗಿ ನನ್ನ ತೆಕ್ಕೆಗೆ ಹಾಕೊಳ್ಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಹುನ್ನಾರ ಕೂಡ ಆಗಿರೋದ್ರಿಂದಾಗಿ ಅದರ ಒಂದ್ ಸ್ವಲ್ಪ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರಭಾವವೂ ಕೂಡ ಇರೋದ್ರಿಂದಾಗಿ ಸೊ ಕಂಪ್ಲೀಟ್ ಆಗಿ ಅದು ನನ್ನ ಕ್ಷೇತ್ರ ಆಗಬೇಕು, ಅಲ್ಲಿ ಎಲ್ಲರ ಒಲವು ಪ್ರೀತಿ ಏನಿದೆ ಕಂಪ್ಲೀಟ್ ಆಗಿ ಅದೆಲ್ಲವೂ ಕೂಡ ನನಗೆ ಇರಬೇಕು, ಅವ್ರ ಪ್ರೀತಿ ಇರಬಹುದು, ಅವರ ಬೆಂಬಲ ಇರಬಹುದು, ಎಲ್ಲವೂ ಕೂಡ ನನಗೆ ನನ್ನ ಪಕ್ಷಕ್ಕೆ ಇರಬೇಕು ಅನ್ನುವಂಥದ್ದು ಡಿ.ಕೆ.ಶಿ ಅವರ ಕೂಡ ಕನಸಾಗಿರುವಂಥದ್ದು. ಸೊ ಬಹಳಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ರಾಮನಗರಕ್ಕೆ ವಿಸಿಟ್ ಮಾಡುವಂಥದ್ದು, ಕನಕಪುರ ಅಲ್ಲೇ ಇರೋದ್ರಿಂದಾಗಿ ಬಹಳಷ್ಟು ಅವರು ಪ್ರಯತ್ನಗಳು ಕೂಡ ಈಗಾಗಲೇ ಆಗ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸೊ ಅದರ ಬೆನ್ನಲ್ಲೇ ನೋಡಿ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಯ ಬಗ್ಗೆ ಈಗಾಗಲೇ ಪ್ರಸ್ತಾಪವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ.